ವಿಧಾನಸಭಾ ಚುನಾವಣೆಗೆ ಬಿರುಸಿನ ಮತದಾನ. ಇತ್ತ ತ್ರಿವೇಣಿ ಸಂಗಮದಲ್ಲಿ ಮೋದಿ ಪುಣ್ಯ ಸ್ನಾನ. ಬೆಳಗ್ಗೆ 11 ಗಂಟೆಗೆ ಸುಮಾರಿಗೆ ಪ್ರಧಾನಿ ಮೋದಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನವನ್ನು ಮಾಡಲಿದ್ದಾರೆ. ಹಾಗಾಗಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಾಕಂದರೆ ಮೊನ್ನೆ ಕಾಲ್ತುಳಿತ ಸಂಭವಿಸಿದ ಕಾರಣಕ್ಕಾಗಿ ಕಾಲ್ತುಳಿತದ ಹಿಂದೆ ಕೆಲವು ಷಡ್ಯಂತ್ರಗಳಿತ್ತು ಅನ್ನೋಂಥ ಆರೋಪಗಳು ಕೂಡ ಕೇಳಿಬಂದಿತ್ತು. ನನ್ನ ಕಲೀಗ್ ರಂಜಿತ್ ಶಿರಿಯಾರ್ ಬಹುಶಃ ಅಲ್ಲಿ ಹತ್ತಿರದಿಂದಲೇ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಪುಣ್ಯ ಸ್ಥಳದಿಂದ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜನ್ನು ಮಾಡುತ್ತೆ ಇದೀಗ. ಅತ್ತ ದೆಹಲಿ ವಿಧಾನಸಭೆಗೆ ಬಿರುಸಿನ ಮತದಾನ. ಇತ್ತ ತ್ರಿವೇಣಿ ಸಂಗಮದಲ್ಲಿ ಮೋದಿ ಪುಣ್ಯ ಸ್ನಾನ ಏನಾಗುತ್ತೆ ಅನ್ನೋದರ ಬಗ್ಗೆ ಬನ್ನಿ. ದೆಹಲಿಯಲ್ಲಿ ಇವತ್ತು ಚುನಾವಣೆ ನಡೆಯುತ್ತೆ ವೀಕ್ಷಕರೇ. ದೆಹಲಿಯಲ್ಲಿ 70 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯುತ್ತೆ. ಈ ಬಾರಿ ನಿಮಗೆ ಎಲ್ಲರೂ ಕೂಡ ಯಾವುದೇ ಪಾರ್ಟಿ ಬರಲಿ ವರ್ಷಕ್ಕೆ 30,000 ಬರುತ್ತೆ. ಎಲ್ಲರೂ ಗ್ಯಾರಂಟಿ ಇದೆ. ವರ್ಷಕ್ಕೆ 30,000 ಬರುತ್ತೆ. ಒಬ್ಬರು 2,100, 2,500, 2,000 ಎಲ್ಲ ಹೇಳಿದ್ದಷ್ಟೇ. ಏನು ಫ್ರೀ ಗ್ಯಾರಂಟಿ ಕೊಡ್ತೀರಾ? ಅದಕ್ಕೆ ನಾನು ಹೇಳಿದ್ದೀನಿ ವೀಕ್ಷಕರೇ, ಸ್ವಲ್ಪ ಬಾಯಿ ಮುಚ್ಕೊಂಡಿರಬೇಕು ಕೆಲವು ವಿಚಾರಗಳಲ್ಲಿ ನೀವು ಪಾರ್ಟಿಯನ್ನು ಸಮರ್ಥಿಸುವಾಗ ಅಂತ. ಪಾರ್ಟಿಗಳನ್ನು ಸಮರ್ಥಿಸುವಾಗ ನೋಡ್ರಿ, ಕಾಂಗ್ರೆಸ್ ಅವರು ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ ಅಂತ BJP ಅವರು, ಆಯಿತಾ? ಈಗ ಅಲ್ಲೂ ಕೊಡ್ತಾ ಇದ್ದಾರೆ. ಈಗೇನು ಹೇಳ್ತೀರಿ? ಆಮ್ ಆದ್ಮಿಯವರು ಬೈತಾ ಇದ್ರು, ಆಮ್ ಆದ್ಮಿಯವರು ಸ್ಟಾರ್ಟ್ ಮಾಡಿದ್ದು. ಸೊ ಹಾಗಾಗಿ ನೀವು ಪಾರ್ಟಿಗಳ ವಿಚಾರಕ್ಕೆ ಬರಬೇಡಿ. ಪಾರ್ಟಿ ಇಟ್ಕೊಳ್ಳಿ, ನಿಮ್ಮ ಪಾರ್ಟಿಗಳನ್ನು ಇಟ್ಕೊಳ್ಳಿ. ಆದರೆ ನಿಮ್ಮದು ಯಾವತ್ತೂ ಮನಸ್ಸು ಕೇಂದ್ರೀಕೃತವಾಗಿರಲಿ ಈ ದೇಶದ ಬಗ್ಗೆ, ಇದರ ಸಂಸ್ಕೃತಿ ಬಗ್ಗೆ, ಇದರ ಪರಂಪರೆ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ ಇರಲಿ. ಇಲ್ಲಾಂದರೆ ಸಿಕ್ಕಾಕೊಂಡ್ಬಿಡ್ತೀರಿ. ಈಗ ಕಾಂಗ್ರೆಸ್ಸನ್ನು ಬೈದವರೆಲ್ಲ ಈಗ ಏನು ಮಾಡ್ತೀರಿ? ಈಗ ಫ್ರೀ ಕೊಟ್ಟರು ಅಂತೇಳಿ ಸಿದ್ದರಾಮಯ್ಯನವ್ರನ್ನ ಬೈದವರು ಈಗ ಅಲ್ಲೇನು ಹೇಳ್ತೀರಿ? ಹಂಗಾಗತ್ತೆ. ಬಿಟ್ಟಾಕಿ, ಆ ಪ್ರಶ್ನೆ ಬೇರೆ. ಈಗ 30,000 ಲಾಭ ಆಗುತ್ತೆ. ಈಗ ಫ್ರೀ ಕೊಡಬಾರ್ದು ಅಂತೇನು, ಬಡವರಿಗೆ ಫ್ರೀ ಕೊಡಬಾರ್ದಾ? ಶ್ರೀಮಂತರದ್ದು ಅಷ್ಟೆಲ್ಲ ಕೋಟ್ಯಾಂತರ ಲಕ್ಷ ಕೋಟಿ ಸಾಲ ಮನ್ನಾ ಆಯಿತು, ಅದು ಓಕೆನಾ? ದೊಡ್ಡವರಿಗೆ. ಬಡವರಿಗೆ ಕೊಟ್ಟಾಗ ನಿಮ್ಗೆ ಯಾಕೆ ಕೊಟ್ಟರೆ ಇವರಿಗೆ ಬರುತ್ತೆ? ಸಿಗಲಿ, ಏನು ತೊಂದರೆ ಇಲ್ಲ. ಆದರೆ ದೊಡ್ಡವರ ಏನು ಸಾಲಗಳು ಫ್ರೀ ಏನು ಮನ್ನಾ ಮಾಡುವಾಗ ದಿವಾಳಿ ಆಗೋದಿಲ್ಲ ದೇಶ? ಇದು ನನ್ನ ಪ್ರಶ್ನೆ ಅಪ್ಪ. ನೀವು ಬಡವರಿಗೆ ಕೊಟ್ಟಾಗ ಮಾತ್ರ ಯಾಕೆ ಮಾತಾಡ್ತೀರಿ? ಈಗ ಒಬ್ಬ BJP MLA ಆಗಿರ್ಬೋದು, ಕಾಂಗ್ರೆಸ್ MLA ಆಗಿರ್ಬೋದು, JDS MLA ಆಗಿರ್ಬೋದು, ಆತನಿಗೆ ಕರೆಂಟ್ ಫ್ರೀ ಕೊಡ್ತೀರಿ. ಮೈಕ್ರೋ ಫೈನಾನ್ಸ್ ಬಂದಾಗ ಜನ ಅದನ್ನೇ ಪ್ರಶ್ನೆ ಮಾಡಿದ್ರು, ಅಂಥವ್ರು ಸಾಲ ಮನ್ನಾ ಮಾಡ್ತೀರಿ, ನಮ್ದು ಯಾಕೆ ಸಾಲ ಮನ್ನಾ ಮಾಡ್ತಾ ಇಲ್ಲ ಅಲ್ವಾ? ಅದು ಮಾತ್ರ ಅಲ್ಲ, ಈಗ ನೋಡಿ, ನೀವು ಬಾಗಲಕೋಟೆ ನಿಮ್ಮ ಬಾದಾಮಿಗೆ ಬಸ್ಸಲ್ಲಿ ಹೋಗೋದಿದ್ರೆ ಅಲ್ಲಿ ಒಬ್ಬ MLAಗೆ ರಿಸರ್ವ್ ಇಟ್ಟಿರ್ತಾರೆ, ಅದು ಫ್ರೀ. ಅವನಿಗೆ ಫ್ರೀ ಕೊಡ್ಬೋದು. ಫ್ರೀ ಕೊಡ್ಬೋದು ಅವನಿಗೆ. ನಿಮಗೆ ವಿಮಾನಯಾನ ಅರ್ಧ ಫ್ರೀ, ನಿಮಗೆ ಮತ್ತೊಂದು ಫ್ರೀ, ಎಲ್ಲ ಫ್ರೀ. ನಿಮ್ಮದೇ MLAಗೆ ಫ್ರೀ ಅಂತೆ, ನಿಮ್ಗೆ ಸಿಗಬಾರ್ದಾ ಫ್ರೀ? ಇದು ನನ್ನ ಪ್ರಶ್ನೆ. ಆಮೇಲೆ ಅರವಿಂದ್ ಕೇಜ್ರಿವಾಲ್ ಕೂಡ ಒಂದು ಪ್ರಶ್ನೆಯನ್ನು ಮಾಡಿದರು. ಹಾಗಾಗಿ ಬಡವರಿಗೆ ಸಿಗೋದ್ರ ಬಗ್ಗೆ ಹೊಟ್ಟೆ ಕಿಚ್ಚು ಪಡಬೇಡಿ ದಯವಿಟ್ಟು, ಯಾರಿದ್ರು ಕೂಡ. ಆದರೆ ಇಲ್ಲಿ ಈ ಬಾರಿ ದೊಡ್ಡ ಚರ್ಚೆ ಆಗಿದ್ದು ಯಮುನಾ ನದಿ. ಈಗ ನಮ್ಗೆ ಹೆಂಗೆ ಈ ಭಾಗದಲ್ಲಿ ಕಾವೇರಿ ಇದೆ, ಮಂಗಳೂರು ಭಾಗದಲ್ಲಿ ನೇತ್ರಾವತಿ ಇದೆ, ನಿಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಮಲಪ್ರಭಾ ಕೃಷ್ಣೆ ಇದೆ. ಆ ಥರ ಇಲ್ಲಿಗೆ ಯಮುನಾ ನದಿ ವೆರಿ ಇಂಪಾರ್ಟೆಂಟ್. ಎಲ್ಲಿಗೆ? ಡೆಲ್ಲಿಗೆ. ಯಮುನಾ ನದಿ ಹರಿಯಾಣದಲ್ಲಿ ಹರಿಯುತ್ತೆ, ಉತ್ತರ ಪ್ರದೇಶದಲ್ಲಿ ಇರುತ್ತೆ, ಇಲ್ಲಿ ಕೂಡ ಹರಿಯುತ್ತೆ. ಆದರೆ ಅದು ಕಲುಷಿತವಾಗಿದೆ. ಮೊನ್ನೆ ಅವರು ಏನು ಆರೋಪ ಮಾಡಿದ್ರು ಅಂತಂದ್ರೆ ಇದಕ್ಕೆ ವಿಷ ಹಾಕಿದ್ದಾರೆ ಅಂತ ಆರೋಪ ಮಾಡಿದ್ರು. ಯಾರು? ಅರವಿಂದ್ ಕೇಜ್ರಿವಾಲ್. ಬಹಳ ಡೆಡ್ಲಿ ಆರೋಪ ಅದು. ಆ ಥರದ ಆರೋಪವನ್ನು ಅರವಿಂದ್ ಕೇಜ್ರಿವಾಲ್ ಅವರಿಂದ ನಿರೀಕ್ಷೆ ಮಾಡಿರಲಿಲ್ಲ, ಆದರೆ ಆರೋಪ ಮಾಡಿದ್ರು. ಆರೋಪ ಮಾಡಿದಾಗ ಪ್ರೈಮ್ ಮಿನಿಸ್ಟರ್ ಏನು ಹೇಳಿದ್ರು ಅಂತಂದ್ರೆ, ಹರಿಯಾಣ BJP ಇದೆ, ಹರಿಯಾಣದಿಂದಲೇ ಹರಿದು ಬರಬೇಕು, ಹಾಗಿದ್ರೆ ನಾನು ವಿಷ ಕುಡಿತಾ ಇದ್ದೀನಿ, ಆಗಿದ್ರೆ ವಿಷ ಕುಡಿದು ಸರಿ ಇದೀನಲ್ಲ ಅಂತ ಹೇಳಿದರು. ಹರಿಯಾಣ BJP ಇದೆ, ಉತ್ತರ ಪ್ರದೇಶ BJP ಇದೆ, ಅಲ್ಲಿ ಯಮುನೆ ಕ್ಲೀನ್ ಇದ್ದರೆ ಇಲ್ಲಿ ಯಾಕಿಲ್ಲ ಅಂತ ಹೇಳಿ. ಈಗ ಮಜಾ ಏನಪ್ಪ ಅಂತಂದರೆ, ಅದೇ ಯಮುನೆ ಎಲ್ಲಿ ಹರಿತಾಳೆ ಅಲ್ಲಿ ಕುಂಭಸ್ಥಾನದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು. ಅದು ನಾನು ಹೇಳಿದ್ದು. ನೋಡ್ರಿ, ಗಂಗೆ ಯಮುನೆ ಸರಸ್ವತಿ ಕಾಣೋದಿಲ್ಲ. ಗಂಗೆ ಯಮುನೆ ಸಂಗಮ ಸ್ಥಳದಲ್ಲಿ ನರೇಂದ್ರ ಮೋದಿ ಅವರು ಸ್ನಾನ ಮಾಡ್ತಾ ಇದ್ದಾರೆ. ಅದು ಎಲೆಕ್ಷನ್ ಮೇಲೆ ಪರಿಣಾಮ ಬೀರುತ್ತಂತೆ. ಫಾರ್ ಎಕ್ಸಾಂಪಲ್ 2019 ಚುನಾವಣೆಯಲ್ಲಿ ನರೇಂದ್ರ ಮೋದಿ ಅವರು ಎಲ್ಲಿ ಹೋಗಿದ್ರು? ಕೇದಾರನಾಥಕ್ಕೆ ಹೋಗಿದ್ರು. ಅಲ್ಲಿ ಗುಹೆಯಲ್ಲಿ ತಪಸ್ಸನ್ನು ಮಾಡಿದ್ರು ಅಥವಾ ಧ್ಯಾನವನ್ನು ಮಾಡಿದ್ರು. ಅದು ದೊಡ್ಡ ಮಟ್ಟದಲ್ಲಿ ಲಾಭವನ್ನು ತಂದುಕೊಡ್ತು. ಈ ಬಾರಿ ಇಂಡಿ ಮೈತ್ರಿಕೂಟ ಇಲ್ಲದೇ ಇದ್ದಿದ್ರೆ ಅದು ಚಿಪ್ಪಡಾಗಿ ಏನಾದರೂ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದಿದ್ರೆ ಕನ್ಯಾಕುಮಾರಿಯಲ್ಲಿ ತಪಸ್ಸು ಮಾಡಿದ್ರು, ಈ ಬಾರಿ ಧ್ಯಾನ ಮಾಡಿದ್ರು, ಬೇರೆನೇ ಆಗ್ತಾ ಇತ್ತು. ಆದರೆ ಇಂಡಿ ಮೈತ್ರಿಕೂಟ ಒಗ್ಗಟ್ಟಾದ ಕಾರಣಕ್ಕಾಗಿ 240ಕ್ಕೆ ಬಂದು ನಿಲ್ತು. ಇಲ್ಲಿ ಒಂದು ಮಜಾ ಇದೆ. ಕಳೆದ 3 ಬಾರಿಯಿಂದ ಕೂಡ ಆಮ್ ಆದ್ಮಿ ಪಾರ್ಟಿನ ಗೆದ್ದು ಬರ್ತಾ ಇದೆ. ಈ ಸ್ನಾನ ಡೆಲ್ಲಿ ಚುನಾವಣೆ ಮೇಲೆ ಪರಿಣಾಮ ಬೀರುತ್ತೆ. ವೆರಿ ಇಂಟ್ರೆಸ್ಟಿಂಗ್. ಬನ್ನಿ ಒಂದು ಪ್ಯಾಕೇಜ್ ನೋಡ್ಕೊಂಬರೋಣ.
ದೆಹಲಿ ಚುನಾವಣೆ ಹೊತ್ತಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿದ್ದಾರೆ. ಯಮನಿಯನ್ನ ಮುಂದಿಟ್ಟುಕೊಂಡು ಬಿಜೆಪಿ ವಿರುದ್ಧ ಆರೋಪ ಮಾಡಿದ ಕೇಜ್ರಿವಾಲ್ಗೆ ಪ್ರತ್ಯುತ್ತರ ನೀಡಲಿದ್ದು, ಅದಕ್ಕಾಗಿ ಇತ್ತ ದೆಹಲಿಯಲ್ಲಿ ವಿಧಾನಸಭೆ ಚುನಾವಣೆಯ ಮತದಾನ ನಡೆಯುತ್ತಿದ್ರೆ ಅತ್ತ ಯಮುನಿಯಲ್ಲಿ ಸ್ನಾನ ಮಾಡಲು ಮೋದಿ ಮುಂದಾಗಿದ್ದಾರೆ. ಪ್ರಧಾನಿ ಮೋದಿ ಬೆಳಗ್ಗೆ 10:05ಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಲಿದ್ದಾರೆ. ಅಲ್ಲಿಂದ 10:10 ಡಿಪಿಎಸ್ ಹೆಲಿಪ್ಯಾಡ್ಗೆ ಪ್ರಯಾಣಿಸಿ ನಂತರ 10:45 ಏರಿಯಲ್ ಘಾಟ್ಗೆ ತೆರಳಲಿದ್ದಾರೆ. ಇನ್ನು 10:50 ಏರಿಯಲ್ ಘಾಟ್ನಿಂದ ಮಹಾಕುಂಭಕ್ಕೆ ಪ್ರಯಾಣ ಮಾಡಲಿದ್ದಾರೆ. 11 ಗಂಟೆಯಿಂದ 11:30 ಸಂಗಮ್ ಘಾಟ್ನಲ್ಲಿ ಪ್ರಧಾನಿ ಮೋದಿ ಸ್ನಾನ ಮಾಡಲಿದ್ದಾರೆ. 11:45ಕ್ಕೆ ಪ್ರಯಾಗ್ರಾಜ್ ವಿಮಾನ ನಿಲ್ದಾಣಕ್ಕೆ ಮೋದಿ ವಾಪಸ್ ಆಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಿ ಬರ್ತಾರೆ, ಎಲ್ಲಿ ಸ್ನಾನ ಮಾಡ್ತಾರೆ, ಎಷ್ಟು ಗಂಟೆಗೆ ಹೋಗ್ತಾರೆ, ಯಾವ ಬೋಟ್ನಲ್ಲಿ ಅವರು ಓಡಾಡ್ತಾರೆ, ಅವರ ಬಂದೋಬಸ್ತ್ ಎಲ್ಲ ಹೇಗಿರುತ್ತೆ ಅನ್ನೋದನ್ನ ನಾವು ನಿಮ್ಗೆ ತೋರಿಸ್ತೀವಿ. ನೋಡಿ ಇದು ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಬೋಟ್ನಲ್ಲಿ ಮೋದಿ ಈ ತ್ರಿವೇಣಿ ಸಂಗಮಕ್ಕೆ ಬೋಟ್ನಲ್ಲಿ ಹೋಗ್ತಾರೆ. ಮೋದಿ ಈ ಬೋಟ್ನಲ್ಲಿ ಓಡಾಡ್ತಾರೆ. ಹಾಗಾಗಿ ಈ ಕ್ಷಣದಿಂದಲೇ ಇಲ್ಲಿರುವಂತಹ ಪೊಲೀಸ್ ಸಿಬ್ಬಂದಿ ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿಶೇಷವಾದಂಥ ಭದ್ರತಾ ಸಿಬ್ಬಂದಿ ಸಂಪೂರ್ಣವಾಗಿ ಈ ಬೋಟನ್ನು, ಈ ಕ್ರೂಸರ್ ಅನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ. ಅಲ್ಲಿ ಕಾಣಿಸ್ತಾ ಇರುವಂತ ಕೆಲವು ಬ್ಲ್ಯಾಕ್ ಕಮಾಂಡೋಸ್ ಏನಿದಾರಲ್ಲ, ಬ್ಲ್ಯಾಕ್ ಕಮಾಂಡೋಸ್ ಈಗಾಗಲೇ ಈ ಬೋಟನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಸಂಪೂರ್ಣವಾಗಿ ಈ ಬೋಟನ್ನು ವ್ಯವಸ್ಥೆ ಮಾಡಿದ್ದಾರೆ ಮೋದಿಯವರ ಓಡಾಟಕ್ಕೆ. ಆ ತುತ್ತ ತುದಿ ಕಾಣಿಸ್ತಾ ಇದೆಯಲ್ಲ, ಆ ತುತ್ತ ತುದಿಯಲ್ಲಿ ಅದು ತ್ರಿವೇಣಿ ಸಂಗಮ. ಆ ತ್ರಿವೇಣಿ ಸಂಗಮಕ್ಕೆ ಹೋಗಿ ಪುಣ್ಯ ಸ್ನಾನವನ್ನ ಮಾಡ್ತಾರೆ. ಇನ್ನು ದೆಹಲಿ ಎಲೆಕ್ಷನ್ ಹೊತ್ತಲ್ಲಿ ಮೋದಿ ಸಂಗಮದಲ್ಲಿ ಸ್ನಾನ ಮಾಡ್ತಿರೋದಾದ್ರೂ ಯಾಕೆ ಅನ್ನೋದಕ್ಕೆ ಇಲ್ಲಿದೆ ನೋಡಿ ಉತ್ತರ. ದೆಹಲಿ ಚುನಾವಣೆಯಲ್ಲಿ ಹಿಂದೂ ಮತಗಳ ಕ್ರೋಢೀಕರಣಕ್ಕಾಗಿ ಮೋದಿ ರಣತಂತ್ರ ಹೆಣೆದಿದ್ದಾರೆ. ದೆಹಲಿಯ ಜೀವನ ನದಿಯಾಗಿರುವಂತಹ ಯಮುನಿಯಲ್ಲಿ ಸಂಗಮ ಸ್ನಾನ ಮಾಡಲು ಮೋದಿ ಸಜ್ಜಾಗಿದ್ದಾರೆ. ದೆಹಲಿಗೆ ಭಾವನಾತ್ಮಕವಾಗಿ ಬೆಸೆದಿರುವ ಯಮುನಿಯನ್ನ ಸ್ವಚ್ಛಗೊಳಿಸಲು ಕೇಜ್ರಿವಾಲ್ ವಿಫಲರಾಗಿದ್ದಾರೆ. ಹೀಗಾಗಿ ಸಂಗಮ ಸ್ನಾನದ ಮೂಲಕ ದೆಹಲಿಯಲ್ಲಿ 80% ಹಿಂದೂಗಳನ್ನ ಸೆಳೆಯಲು ಯತ್ನಿಸಲಾಗಿದೆ. ಮೋದಿ ನಡೆಯಿಂದ ಇಂದಿನ ಮತದಾನಕ್ಕೆ ದಿಕ್ಕೇ ಬದಲಾಗುವ ಸಾಧ್ಯತೆ ಇದೆ. ಹಿಂದೂ ಮತಗಳಿಗಾಗಿ ಪ್ರಧಾನಿ ಮೋದಿ ಈ ತಂತ್ರ ಬಳಸಿದ್ದಾರೆ ಎನ್ನಲಾಗಿದೆ. ಮೋದಿಯವರ ಈ ನಿರ್ಧಾರದಿಂದ ಇಂದು ನಡೆಯುವ ಮತದಾನದ ಮೇಲೆ ಭಾರಿ ಪರಿಣಾಮ ಬೀರಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಓಕೆ, ಇವತ್ತು ದೊಡ್ಡ ಮಟ್ಟದಲ್ಲಿ ಸೆಕ್ಯೂರಿಟಿ ಇರುತ್ತೆ ಅಲ್ಲಿ. ಯಾಕಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ. ಆಮೇಲೆ ಕುಂಭಮೇಳದಲ್ಲಿ ಕಾಲು ತುಳಿದಾದ ಕಾರಣಕ್ಕಾಗಿ ಅಲ್ಲಿ ಒಂದು ಆರೋಪ ಕೇಳಿ ಬರ್ತಾ ಇದೆ. ಯಾಕಂದರೆ ವಿಪಕ್ಷಗಳು ಎಷ್ಟು ಜನ ತೀರ್ಕೊಂಡಿದ್ದಾರೆ ಅದರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ಹೇಳ್ತು. ಇಲ್ಲ, ಅಲ್ಲಿ ಏನೋ ಷಡ್ಯಂತ್ರ ಆಗಿದೆ ಅಂತೇಳಿ UP ಮುಖ್ಯಮಂತ್ರಿ ಹೇಳಿದ್ದಾರೆ. UP ಮುಖ್ಯಮಂತ್ರಿ ಹೇಳಿ, ಇವರು ಆರೋಪ ಮಾಡಲಿ ಪ್ರತ್ಯಾರೋಪ ಮಾಡಲಿ, ಅದರ ಸತ್ಯಾಂಶವನ್ನು ತಿಳಿಯುವಂಥ ಅಧಿಕಾರ ಪ್ರತಿಯೊಬ್ಬ ನಾಗರಿಕರಿಗೂ ಇದೆ. ಆದರೆ ಅದೊಂದು ಕಾರ್ಯಕ್ರಮವನ್ನು ಹಾಳು ಮಾಡೋ ಉದ್ದೇಶ ಆಗಿರಬಾರ್ದು ಅನ್ನೋದು ಮಾತ್ರ ಎಲ್ಲರ ಇಚ್ಛೆ. ಈಗ ನಮ್ಮ ರಂಜಿತ್ ಶಿರಿಯಾರ್ ಅಲ್ಲಿಯ ಭದ್ರತೆಯ ಬಗ್ಗೆ ಒಂದು ವಾಕ್ಥ್ರೂ ಮಾಡಿದರೆ ಅದನ್ನು ನೋಡ್ಕೊಂಬರೋಣ ಬನ್ನಿ. ಖಂಡಿತವಾಗ್ಲೂ ಕೂಡ ಶ್ರುತಿ, ನೋಡಿ ಇವತ್ತಿಗೆ ಮಹಾ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಆರಂಭವಾಗಿ ಸುಮಾರು 24ನೇ ದಿನ. ಮೌನಿ ಅಮಾವಾಸ್ಯೆಯ ಪುಣ್ಯ ಸ್ನಾನ, ಶಾಹಿ ಸ್ನಾನ, ಇನ್ನು ವಸಂತ ಪಂಚಮಿಯ ದಿನ ನಡೆದಂಥ ಶಾಹಿ ಸ್ನಾನ ಪಾಲನೆ ಮಾಡಿದ್ರೆ ಬರುವ ಯಾತ್ರಿಕರಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪ್ರಧಾನಿ ನರೇಂದ್ರ ಮೋದಿ ಅವರು ಶಾಹಿ ಸ್ನಾನದ ದಿನ ಬಂದಿರಲಿಲ್ಲ. ಇವತ್ತು 24ನೇ ದಿನ ಮಹಾ ಕುಂಭಮೇಳ ಆರಂಭ ಆಗಿ ಪ್ರಯಾಗ್ರಾಜ್ನಲ್ಲಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಸುಮಾರು 11 ಗಂಟೆಗೆ ಅರೈಲ್ ಘಾಟ್ಗೆ ಆಗಮಿಸ್ತಾರೆ. ನೋಡಿ, ನಾನು ನಿಂತಿರುವಂಥ ಜಾಗ ಇದು VIP ಗೇಟ್. ಇದು ಅಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ಕಮಾಂಡೋಗಳೆಲ್ಲ ನಿಂತ್ಕೊಂಡಿದ್ದಾರೆ. ಅಲ್ಲಿ ವಿಶೇಷ ಬೋಟ್ನ ವ್ಯವಸ್ಥೆ ಮಾಡಿದ್ದಾರೆ. ಇಷ್ಟೊತ್ತಿಗಾಗಲೇ ಶ್ರುತಿ, ಈ VIP ಘಾಟ್ ಸೇರಿದಂತೆ ಸಂಗಮದ ಜಾಗ ಇದೆಯಲ್ಲ, ಇಲ್ಲಿ ಕಿಕ್ಕಿರಿದು ಜನ ಸೇರ್ತಾ ಇದ್ರು. ಬೇರೆ ಬೋಟ್ಗಳೆಲ್ಲ ಓಡಾಡ್ತಾ ಇತ್ತು. ಸಂಗಮದ ತ್ರಿವೇಣಿ ಸಂಗಮದವರೆಗೂ ಕೂಡ ಎಲ್ಲ ಹೋಗೋರು ಬರೋರು ಇರ್ತಾ ಇದ್ರು. ಆದರೆ ಇವತ್ತು ಫುಲ್ ಖಾಲಿ ಇದೆ. ಕೇವಲ ಇಲ್ಲಿರುವಂಥ ಭದ್ರತಾ ಸಿಬ್ಬಂದಿಯನ್ನು ಹೊರತುಪಡಿಸಿದ್ರೆ ಮತ್ತೆ ಯಾರೂ ಕೂಡ ಇಲ್ಲಿ ಓಡಾಡೋದಕ್ಕೆ ಅವಕಾಶ ಇಲ್ಲ. ಇವತ್ತಿನ ದಿನಕ್ಕಾಗಿ ವಿಶೇಷವಾಗಿ ಪಾಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬ್ಲ್ಯಾಕ್ ಕಮಾಂಡೋಗಳು ಆ ಬೋಟ್ನಲ್ಲಿ ಓಡಾಡ್ತಾ ಇದ್ದಾರೆ. ನೋಡಿ, ವಿಶೇಷವಾದ ಕ್ರೂಸರ್ ಕೂಡ ರೆಡಿ ಆಗಿದೆ. ಆ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರು ಅರೈಲ್ ಘಾಟ್ಗೆ ಬಂದರೆ ಅರೈಲ್ ಘಾಟಿಂದ ಈ ಮಾರ್ಗವಾಗಿ ಬಂದು ಅವರು ತ್ರಿವೇಣಿ ಸಂಗಮಕ್ಕೆ ಹೋಗಿ ಪುಣ್ಯ ಸ್ನಾನವನ್ನು ಮಾಡ್ತಾರೆ. ಅಲ್ಲಿ ಓಡಾಡ್ತಿರೋದು ಕೇವಲ
ಭದ್ರತಾ ಸಿಬ್ಬಂದಿಯ ಬೋಟ್ಗಳ ಹೊರತಾಗಿ ಮತ್ತು ಯಾವುದೇ ಯಾತ್ರಾರ್ಥಿಗಳಿಗೆ ಇಲ್ಲಿ ಅವಕಾಶ ಇಲ್ಲ, ಪ್ರವೇಶವೂ ಕೂಡ ಇಲ್ಲ, ಇಲ್ಲಿ ಯಾವುದೇ ಎಂಟ್ರಿ ಕೂಡ ಇಲ್ಲ. ವಿಶೇಷ ಕ್ರೂಸರ್ ರೆಡಿಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು 11 ಗಂಟೆಗೆ ಆಗಮಿಸ್ತಾರೆ. ಆಗಮಿಸಿದ ತಕ್ಷಣ ಅವರು ತ್ರಿವೇಣಿ ಸಂಗಮಕ್ಕೆ ಹೋಗ್ತಾರೆ. ಸತತವಾಗಿ 1 ಗಂಟೆಗಳ ಕಾಲ ಅವರು ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿರ್ತಾರೆ. ಆನಂತರ ಅವರು ನೇರವಾಗಿ ಹೋಗೋದು ದೆಹಲಿ ಕಡೆ ಹೋಗ್ತಾರೆ. ದೆಹಲಿಯಲ್ಲಿ ಚುನಾವಣೆ ಇರೋದ್ರಿಂದಾಗಿ ಆ ಕಡೆ ಹೋಗ್ತಾರೆ. ನಿನ್ನೆ ಮಧ್ಯಾಹ್ನದಿಂದಲೇ ಇಲ್ಲಿ ಬಂದೋಬಸ್ತನ್ನು ಹೆಚ್ಚಿಸಲಾಗಿದೆ. ಎಲ್ಲ ಬ್ಯಾರಿಕೇಡ್ಗಳನ್ನ ಆ ಮುಖ್ಯ ರಸ್ತೆಗಳಲ್ಲಿ ಹಾಕಿದ್ದಾರೆ. ಸಾರ್ವಜನಿಕರ ವಾಹನಗಳು ಮತ್ತೊಂದು ಮಗದೊಂದು ಯಾವುದಕ್ಕೂ ಅವಕಾಶ ಇಲ್ಲ. ಮಾಧ್ಯಮದವರಿಗೂ ಕೂಡ ಈವನ್ ಅವಕಾಶ ಇಲ್ಲ. ಅದರ ಹೊರತಾಗಿ ನಿನ್ನೆ ವೆಹಿಕಲ್ ಮೂವ್ಮೆಂಟ್ ಇತ್ತು, ಆದರೆ ಇವತ್ತು ವೆಹಿಕಲ್ ಮೂವ್ಮೆಂಟ್ ಇಲ್ಲ. VIP ಪಾಸ್ ಇಲ್ಲ, VIP ಗೇಟ್ನಲ್ಲಿ ಏನೂ ಕೂಡ ಇಲ್ಲ. ಓಕೆ, ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ರಂಜಿತ್ ಶಿರಿಯಾರ್. ನೋಡೋಣ ಏನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ಅನ್ನುವಂಥದ್ದು. ಸೆಕ್ಯೂರಿಟಿ ಬಗ್ಗೆ ಕೂಡ ನೀವು ನೋಡಿದ್ರಿ. ಓಕೆ, ಒಂದು ಪ್ರಧಾನಮಂತ್ರಿಗಳು ಬರುವಾಗ, ಒಂದು ಅಷ್ಟೊಂದು ಕೋಟ್ಯಾಂತರ ಜನಗಳು ಬರುವಾಗ ಭಾಳ ದೊಡ್ಡ ಮಟ್ಟದಲ್ಲಿ ರಂಜಿತ್ ಶಿರಿಯಾರ್ ಅನ್ನೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ. ಈಗ ರಂಜಿತ್ ಶಿರಿಯಾರ್, ನಿಮ್ಮ ಬ್ಯಾಕ್ ಸೈಡಲ್ಲಿ ಅಷ್ಟೊಂದು ಜನ ಕಾಣ್ತಾ ಇಲ್ಲ, ಹಾಗಿದ್ರೆ ಅಲ್ಲೆಲ್ಲ ಖಾಲಿ ಮಾಡಿದ್ದಾರೆ ಜನಗಳನ್ನು ಹೇಗೆ ಅಂತ ಹೇಳಿ. ಹಾಗಿದ್ರೆ ಆ ಕ್ರೌಡೆಲ್ಲ ಎಲ್ಲೋಯ್ತು? ಹಾಗಿದ್ರೆ ಎಲ್ಲಿದೆ ಅದು? ಖಂಡಿತ ಜಯಪ್ರಕಾಶ್ ಶೆಟ್ರೆ, ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಸಂಗಮಕ್ಕೆ ದೋಣಿಯಲ್ಲಿ ಹೋಗೋದಕ್ಕೆ ಅವಕಾಶ ಇಲ್ಲ. ಸಂಗಮದಲ್ಲಿ ಮೇಲ್ಗಡೆ ಏರಿಯಲ್ ವ್ಯೂ ನೋಡೋದಕ್ಕೆ ಹೆಲಿಕಾಪ್ಟರ್, ಪ್ಯಾರಾಗ್ಲೈಡಿಂಗ್, ಬೋಟಿಂಗ್ ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ನಾನೀಗ ನಿಂತಿರುವಂಥ ಜಾಗ VIP ಘಾಟ ಜಯಪ್ರಕಾಶ್ ಶೆಟ್ರೆ. ಇವತ್ತು ಬೆಳಿಗ್ಗೆಯಿಂದ ಬ್ಯಾರಿಕೇಡ್ ಹಾಕಿ ಇಲ್ಲೆಲ್ಲವೂ ಕೂಡ ಬಂದ್ ಮಾಡಿದ್ದಾರೆ. ನೋಡಿ, ಈಗಷ್ಟೇ ಬಾಂಬ್ ನಿಷ್ಕ್ರಿಯ ದಳದವರು ಮತ್ತು ಡಾಗ್ ಸ್ಕ್ವಾಡ್ ಅವರು ಆ ವಿಶೇಷ ಕ್ರೂಸರ್ ಬಳಿ ಬಂದಿದ್ದಾರೆ. ಅಲ್ಲೊಂದು ಪೆಟ್ಟಿಗೆಯನ್ನು ಓಪನ್ ಮಾಡ್ತಾ ಇದ್ದಾರಲ್ಲ ಜಯಪ್ರಕಾಶ್ ಶೆಟ್ರೆ, ಅದನ್ನ ನೋಡಿ, ವಿಶೇಷ ವೆಪನ್ ಅದು. ಆ ವೆಪನ್ನ ಓಪನ್ ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಕಮಾಂಡೋಸ್ ಶಸ್ತ್ರ ಸಜ್ಜಿತವಾಗಿ ನಿಂತ್ಕೊಂಡಿರೋದನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ಇರುವಂಥ ಎಲ್ಲ ಸಿಬ್ಬಂದಿಗಳಿದ್ದಾರಲ್ಲ, ಅವರೆಲ್ಲರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನದ ಹಿನ್ನೆಲೆಯಲ್ಲಿ ವಿಶೇಷವಾಗಿ ನಿಯೋಜನೆ ಆಗಿರುವಂಥ ಕಮಾಂಡೋಸ್ಗಳು ಆ ಕಪ್ಪು ಪಟ್ಟಿಯನ್ನು ಓಪನ್ ಮಾಡಿ ಪ್ರಧಾನಿ ನರೇಂದ್ರ ಮೋದಿ ಅವರ ಬರುವಿಕೆಗೆ ಇಲ್ಲಿ ಏನು ಸೆಕ್ಯೂರಿಟಿ ಏನಿದೆ, ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಪ್ರಧಾನಿ ಮೋದಿ ಅವರ ಸೆಕ್ಯೂರಿಟಿಯನ್ನು, ಯಾಕಂತ ಹೇಳಿದ್ರೆ ಒಂದು ದಿನಕ್ಕೆ ಆವರೇಜ್ 1.5 ಕೋಟಿ ಜನ ಪ್ರಯಾಗ್ರಾಜ್ನ ಮಹಾಕುಂಭಮೇಳಕ್ಕೆ ಆಗಮಿಸ್ತಾ ಇದ್ದಾರೆ. ಇಷ್ಟು ಕೋಟಿ ಜನ ಬರುವಾಗ ಪ್ರಧಾನಿ ನರೇಂದ್ರ ಮೋದಿ ಅವರ ಭದ್ರತೆ ಬಹಳ ಪ್ರಮುಖವಾಗುತ್ತೆ. ಆ ಕಾರಣದಿಂದ ವಿಶೇಷವಾದಂಥ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಎಷ್ಟೊತ್ತಿಗಾಗಲೇ ಈ ಸಂಗಮ ಇದೆಯಲ್ಲ, VIP ಘಾಟ್ ಅಂತ ಹೇಳಿದ್ರೆ ಇದು ಸಂಗಮ, ಇದು ಸ್ನಾನ ಮಾಡುವಂಥ ಜಾಗ. ಇಲ್ಲಿ ಎದುರುಗಡೆ ಕಾಣಿಸ್ತಾ ಇರುವಂಥ ಆ ಒಂದು ಮೂಲೆ ಇದೆಯಲ್ಲ, ಅದೇ ತ್ರಿವೇಣಿ ಸಂಗಮ. ಆ ತ್ರಿವೇಣಿ ಸಂಗಮ ಯಮುನಾ ಹಾಗೆ ಗಂಗಾ ಅಂತರ್ಗಾಮಿಯಾಗಿ ಸರಸ್ವತಿ ನದಿ ಸಂಧಿಸುವಂತಹ ಜಾಗ. ಅದೇ ಜಾಗಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಗಮಿಸ್ತಾರೆ. ಮೋದಿಯವರ ಭದ್ರತೆ ಎಲ್ಲ ಹೆಂಗಿದೆ ಅಂತ ಕೇಳಿದರೆ, ಪ್ರಧಾನಿ ನರೇಂದ್ರ ಮೋದಿಯವರು ಎಕ್ಸಾಕ್ಟ್ ಆಗಿ 9 ಗಂಟೆ 12 ನಿಮಿಷ ಈಗ ಆಗಿದೆ. ಅವರು ದೆಹಲಿಯಿಂದ ಹೊರಟಿದ್ದಾರೆ. 10 ಗಂಟೆ 5 ನಿಮಿಷಕ್ಕೆ ಅವರು ಬ್ರಹ್ಮೌಲಿ ವಿಮಾನ ನಿಲ್ದಾಣವನ್ನು ತಲುಪ್ತಾರೆ ಪ್ರಯಾಗ್ರಾಜ್ನಲ್ಲಿ. ಬೆಳಿಗ್ಗೆ 10 ಗಂಟೆ 35 ನಿಮಿಷಕ್ಕೆ ಅವರು ಮಹಾಕುಂಭಮೇಳದ DPS ಮೈದಾನವನ್ನು ಅಲ್ಲಿರುವಂಥ ಹೆಲಿಪ್ಯಾಡನ್ನು ತಲುಪ್ತಾರೆ. 10:45ಕ್ಕೆ ಅರೈಲ್ ಘಾಟ್ಗೆ ಬರ್ತಾರೆ. ಅರೈಲ್ ಘಾಟ್ನಿಂದ ಅವರು ನಿಷಾದ್ ರಾಜ್ ಕ್ರೂಸ್ ಹತ್ತುವುದರ ಮೂಲಕ ತ್ರಿವೇಣಿ ಸಂಗಮವನ್ನು ತಲುಪ್ತಾರೆ. ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಆದ ನಂತರ ಗಂಗೆಗೆ ವಿಶೇಷ ಪೂಜೆ ಮಾಡ್ತಾರೆ. ಸಂಗಮದಲ್ಲಿ ಸಂತರು ಮತ್ತು ಮಹಾತ್ಮರನ್ನ ಮೋದಿ ಭೇಟಿ ಆಗ್ತಾರೆ. ಅದಾದ ನಂತರ ಅವರು ಬಡೆ ಹನುಮಾನ್ ಮಲಗಿರುವ ಸ್ಥಿತಿಯಲ್ಲಿರುವಂಥ ದೇವರು ಹನುಮಾನ್ ದೇವರನ್ನ ಭೇಟಿ ಅಲ್ಲಿ ಹೋಗಿ ದರ್ಶನವನ್ನು ಮಾಡ್ತಾರೆ. ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ದೇವರ